ಎಸ್, ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಇ ಎಮ್ ಐನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಸಪೋಸ್ ನೀವು ಲೋನ್ ಅಮೌಂಟ 8 ಲಕ್ಷ ಅಂತ ಅಂದ್ಕೊಳ್ಳಿ. 8 ಲಕ್ಷ ಲೋನ್ ತೊಗೊಂಡಿದ್ದೀರಾ. ನೀವು ತೊಗೋಬೇಕಾದ್ರೆ ಇಂಟ್ರೆಸ್ಟ್ ರೇಟು 8.50 ಇತ್ತು. ಪೀರಿಯಡ್ ಬಂದು ಅಂದರೆ ಎಷ್ಟು ಮಂತ್ಸ್ ಅಂತ, ಸೊ 84 ಮಂತ್ಸ್ ಅಂದರೆ ನಿಮಗೆ 7 ವರ್ಷ ನೀವು ಇ ಎಮ್ ಐನ ಹಾಕ್ಸ್ಕೊಂಡಿದ್ದೀರಾ. ಸೊ ಇಲ್ಲಿ ಎಕ್ಸಾಂಪಲ್ ಔಟ್ಸ್ಟ್ಯಾಂಡಿಂಗು. ಸೊ ಫಸ್ಟ್ ಮಂತ್ ಎಷ್ಟು ಔಟ್ಸ್ಟ್ಯಾಂಡಿಂಗ್ ಅಂದರೆ 8 ಲಕ್ಷನೇ ಔಟ್ಸ್ಟ್ಯಾಂಡಿಂಗ್ ಇರುತ್ತೆ, ಯಾಕಂದರೆ ನೀವು 8 ಲಕ್ಷ ಲೋನ್ ತೊಗೊಂಡಿದ್ದೀರಾ. ನಾವಿಲ್ಲಿ ಏನು ಮಾಡೋಣ, ಫಸ್ಟು ಇ ಎಮ್ ಐನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ? ಸೊ ಪರ್ ಮಂತ್ ಇ ಎಮ್ ಐ ಎಷ್ಟು ಬರುತ್ತೆ? 7 ವರ್ಷಕ್ಕೆ 8 ಲಕ್ಷ ಲೋನು, ಇಂಟ್ರೆಸ್ಟ್ ರೇಟು 8.50 ಅಂತ ಅಂದ್ಕೊಳ್ಳಿ. ಓಕೆನಾ? ಈಸ್ ಈಕ್ವಲ್ ಟು PMT ಅಂತ ನೀವು ಟೈಪ್ ಮಾಡಿ, ಓಪನ್ ಬ್ರಾಕೆಟ್. ಓಕೆನಾ? ಇಲ್ಲಿ ಇಂಟ್ರೆಸ್ಟ್ ರೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ರೇಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಡಿವೈಡೆಡ್ ಬೈ 12 ಕಾಮ. ಓಕೆನಾ? ಸೊ ಫಸ್ಟ್ ಆಮೇಲೆ ನೀವೇನು ಸೆಲೆಕ್ಟ್ ಮಾಡ್ಕೋಬೇಕು, ಮಂತ್ಸು ಎಷ್ಟು ಮಂತ್ ಅಂತ. ಓಕೆನಾ? ಕಾಮ. ಆಮೇಲೆ ಎಷ್ಟು ಲೋನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ದ ಬ್ರಾಕೆಟ್. ಸಿ ನಿಮಗೇನಾಗುತ್ತೆ, ಇಲ್ಲಿ ಎಷ್ಟು ಮಂತ್ ಇ ಎಮ್ ಐ ಪರ್ ಮಂತ್ ಇ ಎಮ್ ಐ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲೇನು ಮಾಡಬೇಕು ನೀವು, ಸೊ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಇಲ್ಲಿ ಮೈನಸ್ ಹಾಕ್ಕೊಂಡ್ರೆ ನಿಮ್ಗೇನಾಗುತ್ತೆ, ಅಲ್ಲಿ ಪ್ಲಸ್ ವ್ಯಾಲ್ಯೂ ತೋರಿಸುತ್ತೆ. ಸೊ ಇಲ್ಲಿ ಏನಾಯಿತು, ನಿಮಗೆ 12,669 ಅಂದರೆ 12,669 ರೂಪಾಯಿ ನಿಮಗೆ ಇ ಎಮ್ ಐ ಬರುತ್ತೆ ಒಂದು ಮಂತಿಗೆ, ನಾನು ಹೇಳ್ತಾ ಇರೋದು. ಓಕೆನಾ? ಸೊ ಇಲ್ಲೇನಾಗುತ್ತೆ ಇವಾಗ, ಓಕೆ ವರ್ಷಕ್ಕೆ ಅಂದರೆ 8 ಲಕ್ಷ ಲೋನು 7 ವರ್ಷಕ್ಕೆ. ಸೊ ಪರ್ ಮಂತ್ ಇ ಎಮ್ ಐ ಎಷ್ಟು ಬರುತ್ತೆ, ಒಂದು ತಿಂಗಳ ಇ ಎಮ್ ಐ 12,669 ಅಂತ ನಿಮಗೆ ಗೊತ್ತಾಯಿತು. ಇಲ್ಲಿ ಫಸ್ಟ್ನೇ ಮಂತ್ ಅಥವಾ ಸೆಕೆಂಡ್ ಮಂತ್, ಥರ್ಡ್ ಮಂತ್ ನಾವು ಪ್ರಿನ್ಸಿಪಲ್ ಎಷ್ಟು ಕಟ್ತೀವಿ, ಇಂಟ್ರೆಸ್ಟ್ ಎಷ್ಟು ಕಟ್ತೀವಿ ಅನ್ನೋದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾವು ಸಪೋಸ್ ಪ್ರಿನ್ಸಿಪಲ್ನ ಎಷ್ಟು ಕಟ್ತೀವಿ ಫಸ್ಟ್ನೇ ಮಂತ್ ಅನ್ನೋದನ್ನು ನೋಡೋಣ. ಸೊ ನೀವೇನು ಮಾಡಬೇಕು, ಇಲ್ಲಿ ಪ್ರಿನ್ಸಿಪಲ್ಗೆ ಈಸ್ ಈಕ್ವಲ್ ಟು PPMT ಓಪನ್ ಬ್ರಾಕೆಟ್. ಓಕೆನಾ? ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇಂಟ್ರೆಸ್ಟ್ ಎಷ್ಟು ರೇಟ್ ಅಂತ. ಓಕೆನಾ? ಡಿವೈಡೆಡ್ ಬೈ 12 ಕಾಮ. ಸೊ ಇಲ್ಲೇನು ಮಾಡ್ಕೋಬೇಕು, ನೀವು ಮಂತ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ರೇಟ್ ಡಿವೈಡೆಡ್ ಬೈ 12 ಆದಮೇಲೆ ಫಸ್ಟ್ ಮಂತ್ ಅಲ್ವಾ, ಸೊ ಕಾಮ ಯಾವ ಮಂತ್ ಅನ್ನೋದನ್ನು. ಆಮೇಲೆ ನೀವೇನು ಮಾಡಬೇಕು, ಎಷ್ಟು ಮಂತ್ಸ್ ಅಂದರೆ ಎಷ್ಟು ಇಯರ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ 84 ಮಂತ್ಸ್ಗೆ, ಕರೆಕ್ಟಾ? ಕಾಮ ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ದಿ ಬ್ರಾಕೆಟ್. ನಿಮ್ಗೇನಾಗುತ್ತೆ, ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ. ಸೊ ನೀವು ನಾನು ಅವಾಗಲೇ ಹೇಳ್ದಂಗೆ ಪ್ರಿನ್ಸಿಪಲ್ ಅಮೌಂಟ್ ಸೆಲೆಕ್ಟ್ ಮಾಡಿ ಅದಕ್ಕಿಂತ ಮುಂಚೆ ಮೈನಸ್ ವ್ಯಾಲ್ಯೂ ಹಾಕೊಂಡ್ರೆ ಸೊ ನಿಮಗೆ ಇಲ್ಲಿ ಪ್ಲಸ್ ಸೈನಲ್ಲಿ ತೋರಿಸುತ್ತೆ. ಸೊ ಇಲ್ಲೇನಾಯಿತು, ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, 7,000 ಕಟ್ಟಿದ್ದೀರಾ. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ಸೊ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈಸ್ ಈಕ್ವಲ್ ಟು IPMT ಓಪನ್ ಬ್ರಾಕೆಟ್. ಸೊ ನೀವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಡಿವೈಡೆಡ್ ಬೈ 12 ಕಾಮ ಎಷ್ಟು ಯಾವ ಮಂತು, ಫಸ್ಟ್ ಮಂತ್ಗೆ, ಕರೆಕ್ಟಾ? ಫಸ್ಟ್ ಮಂತ್ ಸೆಲೆಕ್ಟ್ ಮಾಡಿಕೊಂಡು ಕಾಮ. ನೆಕ್ಸ್ಟು ನೀವು ಎಷ್ಟು ಮಂತ್ಸ್ ಅಂದರೆ ಎಷ್ಟು ವರ್ಷಕ್ಕೆ. ಓಕೆನಾ? ಅಂದರೆ 84 ಮಂತ್ಸ್ ಟೋಟಲ್ ಮಂತ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮ. ಎಗೈನ್ ಲೋನ್ ಪ್ರಿನ್ಸಿಪಲ್ ಅಂದರೆ ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲೋಸ್ ದಿ ಬ್ರಾಕೆಟ್. ಇಲ್ಲೇನಾಗುತ್ತೆ, ಮತ್ತೆ ನೀವು ಪ್ಲಸ್ ಆಪೋಸಿಟ್ ಸೈನ್ ಹಾಕೊಂಡ್ರೆ ನಿಮಗೆ ಪ್ಲಸ್ ವ್ಯಾಲ್ಯೂ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇವೆರಡೂ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಇ ಎಮ್ ಐ, 12,669 ಅಂದರೆ 7,000 ಪ್ಲಸ್ 5,666 ಆ್ಯಡ್ ಮಾಡಿದ್ರೆ 12,669 ಇ ಎಮ್ ಐ ಆಗುತ್ತೆ. ನಾವಿಲ್ಲಿ ಏನು ಮಾಡಿದ್ದೀವಿ, ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ ಎಷ್ಟು ಅನ್ನೋದನ್ನು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆನಾ? ಸೊ ನೀವು ಇಲ್ಲಿ ನೋಡ್ಬೋದು ನೀವು. ಓಕೆ, ಇಲ್ಲೇನು ಮಾಡಬೇಕು, ನೀವು ಫ್ರೀಸ್ ಮಾಡಬೇಕು. ಸೊ ಫ್ರೀಸ್ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿಕೊಂಡು F4ನ ಕ್ಲಿಕ್ ಮಾಡಿದ್ರೆ ಫ್ರೀಸ್ ಆಗುತ್ತೆ. ಓಕೆ, ಸೊ ಬಿಕಾಸ್ ನೆಕ್ಸ್ಟ್ ನಾನು ಕಾಪಿ ಪೇಸ್ಟ್ ಮಾಡಿದ್ರೆ ಫಾರ್ಮುಲಾ ಚೇಂಜ್ ಆಗಬಾರ್ದಲ್ಲ, ಸೊ ಅದಕ್ಕೆ. ಸೊ ಇಲ್ಲೂ ಕೂಡ ಫ್ರೀಸ್ ಮಾಡ್ತೀನಿ, ನೋಡ್ತಾ ಇರ್ಬೋದು ನೀವು. ಸೊ E4 ಅಂದರೆ ಇಂಟ್ರೆಸ್ಟು. ಓಕೆ, ಸೊ ಆಗಿದೆ. ಇಲ್ಲೂ ಕೂಡ ಫ್ರೀಸ್ ಮಾಡೋಣ. ಓಕೆ, ಆಗಿದೆ. ಸೊ ಇಲ್ಲೇನು ಮಾಡಬೇಕು ನೀವು, ಇಲ್ಲಿ ಸೊ ಈಸ್ ಈಕ್ವಲ್ ಟು ದಿಸ್ ಮೈನಸ್ ದಿಸ್, ಕರೆಕ್ಟಾ? ಮೈನಸ್ ದಿಸ್ 790. ಸೊ ಇಲ್ಲೇನು ಮಾಡ್ತೀರಾ, ಇದನ್ನು 60 ಟೋಟಲ್ ಎಷ್ಟು ಮಂತ್ ಅಂತ ಹೇಳಿದರೆ 84 ಮಂತ್ಸ್ ಅಲ್ಲ. ಸೊ ನೋಡಿ, ನಾವು 84 ಮಂತ್ಸ್ಗೆ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ 84 ಮಂತ್ಸ್ಗೆ ಡ್ರ್ಯಾಗ್ ಮಾಡಿದ್ದೀನಿ. ಟೋಟಲ್ ಇದು ಔಟ್ಸ್ಟ್ಯಾಂಡಿಂಗ್ ಎಷ್ಟಿರುತ್ತೆ ಅಂತ ನಿಮಗೆ ಆಟೋಮೆಟಿಕ್ ಬರುತ್ತೆ ಇಲ್ಲಿ ಫಾರ್ಮುಲಾ. ಓಕೆನಾ? ಸೊ ನಾನೇನು ಮಾಡ್ತೀನಿ, ಈ ಫಾರ್ಮುಲಾನ ಇಲ್ಲಿ
ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡಿ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಫ್ರೀಸ್ ಆಗಿಲ್ಲ. ಯಾವುದು ಇದು ಫ್ರೀಸ್ ಆಗಿದೆ, ಸಾರಿ ಮಂತು. ಸೊ ಇಲ್ಲೇನು ಮಾಡಬೇಕು ನೀವು ಇದನ್ನು, ಯಾವುದು, ಸೊ ಸಿ ಯಾವುದಿದೆ ಇದು, ಓಕೆನಾ, ಇದನ್ನು ಅನ್ಫ್ರೀಸ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಏನು ಮಾಡೋಣ, ಇದನ್ನು ಅನ್ಫ್ರೀಸ್ ಮಾಡೋಣ, ಇದೊಂದು. ಓಕೆನಾ, ಸಿಬಿಗೆ ಟೋಟಲ್ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 7,002 ರೂಪೀಸ್ ಪ್ರಿನ್ಸಿಪಲ್ ಇತ್ತು, ಇಂಟ್ರೆಸ್ಟು 5,000 ಇತ್ತು. ಓಕೆನಾ, ಇಲ್ಲೂ ಕೂಡ ಅಷ್ಟೇ ಸಿನ ಅನ್ಫ್ರೀಸ್ ಮಾಡಬೇಕು. ಓಕೆನಾ, ಅನ್ಫ್ರೀಸ್ ಅಂದರೆ ನೋಡಿ ಇದನ್ನು ಜಸ್ಟ್ ರಿಮೂವ್ ಮಾಡಿದ್ರೆ ಆಯಿತು ನಿಮಗೆ. ಸೊ ಅದು ಅನ್ಫ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೀವು ಕಾಪಿ ಪೇಸ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನೀವು. ಈಗ ಸಪೋಸ್ ಸೊ ನಾನು ಏನು ಮಾಡ್ತೀನಿ, ಇದನ್ನು ಜಸ್ಟ್ ಅದನ್ನು ಫ್ರೀಸ್ ಮಾಡಿದ್ದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಬಿಕಾಸ್ ಯಾಕಂದರೆ ಇದು ಮಂತ್ ನಾವು ಪ್ರತಿ ಮಂತು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲೇನಾಯಿತು, ಫಸ್ಟ್ ಮಂತು 8 lakh ಔಟ್ಸ್ಟ್ಯಾಂಡಿಂಗ್ ಇರುತ್ತೆ, 7,000 ಇ ಎಮ್ ಪ್ರಿನ್ಸಿಪಲ್ ಬಂತು, ಇಂಟ್ರೆಸ್ಟ್ ಬಂದು 5,666 ಅಂದರೆ 5,666 ಬಂತು. ಇ ಎಮ್ ಐ ಅಷ್ಟೇ ಇದೆ. ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ನೋಡಿ, ಪ್ರಿನ್ಸಿಪಲ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ, ಇಲ್ಲಿ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಪೋಸ್ ನೀವು ನೋಡ್ಬೋದು ಇಲ್ಲಿ ಆಫ್ಟರ್ ಏನಾಗುತ್ತೆ ನಿಮಗೆ 84 ಮಂತ್ಸ್ ಆದಮೇಲೆ ನೀವು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಕಟ್ಟಿದ್ದೀರಾ, 8 lakh, ಇಂಟ್ರೆಸ್ಟ್ ಎಷ್ಟು ಕಟ್ಟಿದ್ದೀರಾ, 2,64,000. ಸೊ ಇ ಎಮ್ ಐ ನೀವು ಎಷ್ಟು ಇ ಎಮ್ ಐ ಟೋಟಲ್ ಎಷ್ಟು ಕಟ್ಟಿರ್ತೀರಾ ಇ ಎಮ್ ಐ. ಓಕೆನಾ, ನೀವು ಇಲ್ಲಿ ನೋಡ್ಬೋದು. ಸೊ 10,64,000 ಕಟ್ಟಿರ್ತೀರಾ. ಓಕೆನಾ, ಸೊ ಎರಡು ಆ್ಯಡ್ ಮಾಡಿದ್ರೆ 10,64,211 ಆಗುತ್ತೆ. ಸೊ ಈ ರೀತಿ ಇ ಎಮ್ ಐನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಸಪೋಸ್ ಯಾವುದೋ ಒಂದು ಕಾರ್ ಲೋನ್ ತೊಗೊಂಡಿದ್ದೀವಿ 7,30,000 ಅಂತ ಅಂದ್ಕೊಳ್ಳಿ, ಸಪೋಸ್ ಅಂದ್ಕೊಳ್ಳಿ. ಸೊ 7 ವರ್ಷಕ್ಕೆ 84 ತಿಂಗಳು 7 ವರ್ಷಕ್ಕೆ ತೊಗೊಂಡಿದ್ದೀರಾ. ಸೊ ಪರ್ ಮಂತ್ ಇ ಎಮ್ ಐ ಎಷ್ಟು ಬರುತ್ತೆ ನಿಮಗೆ, 11,560 ಅಂದರೆ 11,500 ರೂಪಾಯಿ ಇ ಎಮ್ ಐ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ, ನೀವು ಇಲ್ಲೇನಾಗುತ್ತೆ ನಿಮಗೆ 7 ಲಕ್ಷ ಲೋನ್ಗೆ 2,41,000 ಇಂಟ್ರೆಸ್ಟ್ ಕಟ್ಟಿ ಟೋಟಲ್ ನೀವು 9,71,000 ಕಟ್ತಂಗಾಗುತ್ತೆ. ಸೊ ಇಲ್ಲಿ ನೀವು ಎಕ್ಸ್ಟ್ರಾ ಇಂಟ್ರೆಸ್ಟ್ ಎಷ್ಟು ಕಟ್ಟಿದ್ದು, 2,41,000. ಓಕೆನಾ, ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.